ಹಲೋ ಗಾಯ್ಸ್, ನಮ್ಮ ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಏನು ವಿಷಯ ಅಂದರೆ, ಕಾಫಿ ತೋಟಕ್ಕೆ ಹೋಗಿ ಒಂದು 3 ದಿವಸ ಆಯಿತು. ಮಳೆ ಅಂದರೆ ಒಳ್ಳೆ ಮಳೆ. ಇವಾಗ ನೋಡಿ ಬಿಸಿಲು ಯಾವ ರೇಂಜಲ್ಲಿದೆ ಅಂತ. ಸ್ಕೈ ಎಲ್ಲ ಬ್ಲೂಯಿಶ್ ಆಗ್ತಾ ಬರ್ತಿದೆ, ಮೋಡ ಎಲ್ಲ ಆ ಕಡೆ ಈ ಕಡೆ ಓಡ್ತಾ ಇದೆ. ಮಳೆ ಎಲ್ಲ ಹೊಡೆದು ಒಳ್ಳೆ ನೀರು ಬಂದಿದೆ. ಇಲ್ಲೆಲ್ಲ ಫುಲ್ಲು ನೀರು ಬಂದಿತ್ತು ಮೊನ್ನೆ, ಇವಾಗೆಲ್ಲ ಕೆಳಗಡೆ ಹೋಗಿದ್ದಾನೆ ಇಳಿದು. ಇವತ್ತು ಏನು ವಿಷಯ ಅಂದರೆ, ಹೋಗಿ ಕಾಫಿ ತೋಟ ಒಂದು ರೌಂಡ್ ನೋಡಿ, ಮತ್ತು ಇದು ಡ್ರಿಂಕಿಂಗ್ ವಾಟ್ರ್ ಬರ್ತಾಯಿಲ್ಲ. ನಮಗೆ ಡ್ರಿಂಕಿಂಗ್ ವಾಟ್ರ್ ಬರೋದು ಕಾಫಿ ತೋಟದಿಂದ. ಹೇಗೆ ಅಂದರೆ, ಇದು ಡ್ರಿಪ್ ಇರಿಗೇಷನ್ದು ಓಸ್ ಪೈಪ್ ಬರ್ತದಲ್ಲ, ಆ ಡ್ರಿಪ್ ಇರಿಗೇಷನ್ದು ಓಸ್ ಪೈಪಲ್ಲಿ ನಮಗೆ ವಾಟ್ರ್ ಬರೋದು. ಅದು ಡ್ರಿಂಕಿಂಗ್ ವಾಟ್ರು, ಎಲ್ಲ ವಾಟ್ರು ಅದರಿಂದ ಬರೋದು. ಇವತ್ತು ನಾನು ನಮ್ಮ ಮನೆಗೆ ಹೇಗೆ ನೀರು ಬರ್ತದೆ ಅಂತ ತೋರಿಸ್ಕೊಡ್ತೀನಿ. ಹಿಂಗೆ ಐಟ್ ಜಾಗ ಇದೆಯಲ್ಲ, ಐಟ್ ಜಾಗದಿಂದ ಹಿಂಗೆ ಎಳೆದು ಬಿಟ್ಟರೆ, ಬಾಯಲ್ಲಿ ನೀರು ಎಳೆದು ಬಿಟ್ಟರೆ ನೀರು ಬರ್ತಾ ಇರ್ತದೆ. ಆ ಗ್ರಾವಿಟಿ ಫೋರ್ಸ್ ಥರ ಇವತ್ತು ಮೇಯ್ನ್ ವಿಡಿಯೋ ಅಂದರೆ ಹೇಗೆ ನೀರು ಬಿಡೋದು ಅಂತ. ಓ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟ್ರಾವೆಲ್ ಇಂಡಿಯಾ. ಎಲ್ಲಿ ನೋಡಿದ್ರು ಅಲ್ಲಿ ನೀರು. ಓ ಕಪ್ಪೆ ಹಾವು ಎಲ್ಲ ಇರ್ತದೆ, ಹಿಗಣೆ ಇರ್ತದೆ. ನೋಡಿಕೊಂಡು ತಗೊಂಡು ಹೋಗಬೇಕು. ನೀರು ನೋಡಿ, ಅವತ್ತು ಮೊನ್ನೆ ಎಲ್ಲ ಈ ಕಾಫಿ ತೋಟಕ್ಕೆ ಫುಲ್ಲು ನೀರು ಬಂದಿತ್ತು. ಈ ಕಾಲೆಲ್ಲ ಹರಿದು ಹೋಗಿ ನೋಡಿದ್ರೆ ಇನ್ನೂ ನೀರು ಬರ್ತಾನೆ ಇದೆ. ಇನ್ನೊಂದು 2 ತಿಂಗಳು ಹೀಗೆ ನೀರು ಬರ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಎಷ್ಟು ನೀರಲ್ವಾ ಹರಿದು ಹೋಗ್ತಿರೋದು. ಒಂದು ಪಾಂಡೆಲ್ಲ ಮಾಡಿದ್ರೆ, ದೊಡ್ಡ ಪಾಂಡ್ ಮಾಡಿ ನೀರಲ್ಲಿ ಸ್ಟೋರ್ ಮಾಡಿದ್ರೆ ಸಮ್ಮರ್ ಸೀಸನಲ್ಲಿ ನೀರು ಆಯ್ತದೆ. ಇಲ್ಲಿ ನೋಡಿದ್ರೆ ಇದು ಕಾಫಿ ತೋಟಕ್ಕೆ, ಇದು ನಮ್ಮ ಕಾಫಿ ತೋಟಕ್ಕೆ ಹೋಗೋ ಒಂದು ರೋಡ್ ಆಯಿತಾ. ಕಳೆದ ವಾರ ಸುರಿದ ಭಾರಿ ಮಳೆಯಿಂದ ಎಲ್ಲಿಂದಲೋ ಮಣ್ಣು ಕಲ್ಲೆಲ್ಲ ಬಂದು ಎಲ್ಲ ಸೇರ್ಕೊಬಿಟ್ಟಿದೆ. ನಮ್ಮ ಇದು ನೋಡಿ, ಸೇತುವೆ, ಒಂದು ಬ್ರಿಡ್ಜೆಲ್ಲ ಹೋಯ್ತು ನೀರಿಗೆ. ಈಗ ಇನ್ನೂ ಈಸಿ ಆಯ್ತಾಯ್ತಾ. ಈಗ ಬ್ರಿಡ್ಜಲ್ಲಿ ಬರ್ಬೇಕಿತ್ತು ನಾವು. ಈಗ ಈ ಮಣ್ಣು ಕಲ್ಲೆಲ್ಲ ನಿಂತು ಇಳಿದು ಬರೋಕ್ಕೆ ಭಾರಿ ಈಸಿ ಆಗಿದೆ. ಈ ಕಡೆ ಹೋಗೋದು ನಮ್ಮ ಕಾಫಿ ತೋಟಕ್ಕೆ. ಸ್ವಲ್ಪ ಬಿಸಿಲು ಬಂದಿದೆ. ಇದಾಯ್ತಾ ಓಸ್ ಪೈಪು. ಈ ಥರ ಪೈಪಲ್ಲಿ 24 ಗಂಟೆ ನೀರು ಬರ್ತಾನೆ ಇರ್ತದೆ. ಅಲ್ಲಿ ನೀರು ಎಷ್ಟಿರ್ತದೆ ಅಷ್ಟು ಬರ್ತಾ ಇರ್ತದೆ. ನಮಗೇನು ಮೋಟ್ರ್ ಬೇಕು ಹಂಗೇನು ಬೇಡ. ಆ ಗ್ರಾವಿಟಿ ಫೋರ್ಸಲ್ಲಿ ನೀರು ಹಿಂಗೆ ಎಳೆದು ಬಿಟ್ಟರೆ ಸಾಕು, ಬರ್ತಾನೆ ಇರ್ತದೆ. ಅಲ್ಲಿ ಏನಾದರೂ ಕಡ್ಡಿ ಏನಾದರೂ ಸ್ಟ್ರಕ್ ಆದರೆ ಸ್ಟಾಪ್ ಆಗ್ತದೆ. ಆವಾಗ ಹಿಂಗೆ ಹೋಗಿ ಬಿಟ್ಟರೆ ಸಾಕು, ನೀರು ಬರ್ತದೆ. ಇಲ್ಲಿ ನೋಡಿದ್ರೆ ಫುಲ್ಲು ಕಾಫಿ ತೋಟ ಆಯಿತಾ. ಸ್ಕೈ ನೋಡಿ, ಬ್ಯೂಟಿಫುಲ್ ಆಗಿರೋ ಸ್ಕೈಯಲ್ಲಿ ಕಾಫಿ ಎಲ್ಲ ಡ್ರಾಪಿಂಗ್ ಇದೆ ಜಾಸ್ತಿ. ಮೆಣಸು ನೋಡಿ, ಕಾಣ್ತಿದೆಯಾ? ಇದು ನೋಡಿ, ಎಲ್ಲ ಮೆಣಸಿದೆ. ಮೆಣಸಿಗೆ ಚೆನ್ನಾಗಿ ಸ್ಪ್ರೇ ಎಲ್ಲ ಮಾಡಿದ್ರೆ ಒಳ್ಳೆ ಲಾಭ ಇದೆ. ಜಾಸ್ತಿ ಮಳೆ ಇದ್ದರೆ ಗ್ರಾಸ್ ಕಟ್ಟಿಂಗ್ ಮಾಡೋಕ್ಕೂ ಭಾರಿ ಕಷ್ಟದ ಕೆಲಸ ಅದು. ಹಿಂಗೆ ಇದ್ದರೆ ಕೆಲಸ ಮಾಡ್ಬೋದು. ಹಿಂಗೆ ಬಿಸಿಲೆಲ್ಲ ಆಗಿ ಸ್ವಲ್ಪ ಮಳೆ ಎಲ್ಲ ಹೊಡೆದ್ರೆ. ಇದು ವಾರ ಇಡೀ ಹಗಲು ರಾತ್ರಿ ಫುಲ್ಲು ಮಳೆ. ಇಲ್ಲಿ ನೋಡಿದ್ರ, ಈ ಕಡೆ ಹೋಗುವ, ಆ ಕಡೆ ಹೋಗೋದು ಕಷ್ಟ, ಮತ್ತು ಈ ಕಡೆಯಿಂದ ಇಳಿದು ಹೋಗುವ. ಕಳೆದ ವಾರ ಆನೆ ಎಲ್ಲ ಬಂದು ಕಾಫಿ ಮರದನ್ನೆಲ್ಲ ಉಡ್ಡಿ ಏಳಿಸಿ ರೋಡೆಲ್ಲ ಮಾಡಿ ಹೋಗಿದೆ. ಆನೆ ಆವಾಗ ಬರ್ತಾ ಇರ್ತದೆ, ಯಾವ ಟೈಮ್ ಅಂತಿಲ್ಲ. ಆನೆಗೆ ಮನಸ್ಸಾಗುವಾಗ ಆನೆ ಬರ್ತಾ ಇರ್ತದೆ. ನೋಡಿದ್ರೆ ನೀರು ಬರ್ತಿರೋದು ಹಿಂಗೆ ಕ್ಯಾಮರಾದಲ್ಲಿ ನೋಡುವಾಗ ಒಳ್ಳೆ ಚೆನ್ನಾಗಿ ಕಾಣ್ತದೆ. ಪೈಪು ಈ ಕಡೆನೇ ಹೋಗಿದೆ. ಎರಡು ತಿಂಗಳ ಗಂಟೆ ನೀರು ಹಿಂಗೆ ಬರ್ತಾ ಇರ್ತದೆ. ಮತ್ತು ಸ್ವಲ್ಪ ಸ್ಲೋ ಆಗ್ತಾ ಬರ್ತದೆ.
ಇನ್ನು ಏಪ್ರಿಲ್ ಮೇ ಗಂಟನೂ ನೀರು ಇರ್ತದೆ, ಡ್ರಿಂಕ್ ಏಪ್ರಿಲ್ ಮೇ ಗಂಟ ಇರ್ತದೆ ನೀರು. ಆಮೇಲೆ ಬಿಸಿಲು ಜಾಸ್ತಿ ಆದರೆ ಸ್ವಲ್ಪ ಕಷ್ಟ ನೀರಿಗೆ. ಪೈಪು ನೋಡಿದ್ರಾ? ಇದು ಕಳೆದ ಸಲ ತಗೊಂಡಿದ್ದ ಹೊಸ ಪೈಪು, ಹಸಿರು ಕಲರ್. ಇಲ್ಲವರೆ ಒಂದು ವಾಟರ್ ಫಾಲ್ಸ್ ನೋಡಿ, ಚೆನ್ನಾಗಿ ಬೀಳ್ತಿದೆ ನೋಡಿದ್ರೆ ನೀರು ಬೀಳ್ತಿದೆ. ಪೈಪು ಮುಂಚೆ ಇಲ್ಲೇ ಹಾಕಿದೆ, ಅಲ್ಲಿಂದ ಪ್ರೆಷರ್ ಸಾಕಾಗಲ್ಲ, ಪ್ರೆಷರ್ ಜಾಸ್ತಿ ಬೇಕು ಅಂತ ಮೇಲ್ಗಡೆ ಹಾಕಿದ್ದೀನಿ. ಈಗ ನೋಡಿದ್ರೆ ವಾಟರ್ ಫಾಲ್ಸು ಒಳ್ಳೆ ಹಾಲು ಥರ ಬೀಳ್ತಿದೆ ವೈಟಾಗಿ. ಕಾಫಿ ಎಲ್ಲ ಹಿಂಗೆ ಕಪ್ಪು ಕಲರ್ ಆಗ್ತಿದೆ ಎಲ್ಲ ನೋಡಿದ್ರೆ. ಹಂಗೆ ಕಪ್ಪು ಕಲರ್ ಆದ ಕಾಫಿ ಎಲ್ಲ ಹೋಯ್ತು. ಮಳೆ ಜಾಸ್ತಿ ಆಗಿದ್ರೆ ಎಂದಾಯ್ತಾ ಹಂಗೆ. ಇದು ನೋಡಿ ಎಲ್ಲ ಕಪ್ಪು ಕಲರ್ ಆಗ್ತಿದೆ. ಮುಂದೆ ಹೋಗುವ, ಭಾರಿ ನೀರಿದೆ. ಸ್ವಲ್ಪ ಬಿಸಿಲು ಬಂದಿತ್ತು, ಇವಾಗ ನೋಡಿ ಪುನಃ ಕತ್ಲಾಯ್ತು. ಮರ ಬಿದ್ದು, ದೊಡ್ಡ ಮರ ಬಿದ್ದು ನೋಡಿ, ಇದೆಲ್ಲ ಉಡಿ ಕಾಫಿ ಮರಗಳು. ಈ ವರ್ಷ ಒಂದು 30 ಮರ ಹೋಗಿದೆ. ಆನೆ ಹಲಸಿನಕಾಯಿಗೆ ಬಂದು ಅರ್ಧ ಗಿಡಗಳನ್ನೇ ಇಲ್ಲ, ಅರ್ಧದ ಗಿಡಗಳನ್ನ ತಗೋಗ್ಬಿಟ್ಟಿದೆ. ಹಲಸಿನಕಾಯಿಗೆ ಆನೆ ಬರೋದು ಜಾಸ್ತಿ. ಅಲ್ಲಿ ಇಲ್ಲಿ ಸ್ವಲ್ಪ ಹೈಟ್ ಜಾಗ ಇದೆ, ಆ ಹೈಟ್ ಜಾಗ ಇದ್ದಷ್ಟು ಪ್ರೆಷರ್ ಜಾಸ್ತಿ. ಹೈಟ್ ಕಮ್ಮಿ ಅಂದರೆ ಪ್ರೆಷರ್ ಕಮ್ಮಿ. ನೋಡಿದ್ರೆ ಇಲ್ಲಿ ನೀರು ಬರ್ತಾಯಿದೆ, ಇಲ್ಲಿಂದ ಬರೋದೈತಾ ನೀರು. ಈ ಕಟ್ಟೆ ಹಿಂಗೆ ತೆಗೆದು ನೋಡಿದ್ರೆ ಪೈಪು ಏನಿಲ್ಲ, ಸಿಂಪಲಾಗಿ ಒಂದು ಕಟ್ಟೆ ಹಾಕಿ ಹಿಂಗೆ ಕಲ್ಲಲ್ಲಿ, ಆಮೇಲೆ ಹಿಂಗೆ ಕಲ್ಲಿಟ್ಟರೆ ಸಾಕು, ಅದು ಪಾಡಿಗೆ ನೀರು ಹೋಗ್ತದೆ. ಏನು ಮೋಟ್ರು ಬೇಡ, ಏನು ಬೇಡ, 24 ಗಂಟೆ ನೀರು ಬರ್ತಾನೆ ಇರ್ತದೆ. ಹೀಗೆ ನೀರು ಬರ್ತಿರೋದು ಇವತ್ತಿನೇ ಅಲ್ಲ, 30 ವರ್ಷ ಆಯಿತು. 30 ವರ್ಷದಿಂದನೂ ನಮ್ಗೆ ಇಲ್ಲಿಂದನೇ ಡ್ರಿಂಕಿಂಗ್ ವಾಟ್ರ್ ಬರ್ತಾ ಇರೋದು. ಪ್ರೆಷರ್ ತೋರಿಸ್ತೀನಿ ಬನ್ನಿ. ಒಳ್ಳೆ ಫೋರ್ಸ್ ಇದೆ ನೀರಿಗೆ, ಒಳ್ಳೆ ಫೋರ್ಸಲ್ಲಿ ನೀರು ಬರ್ತಿದೆ. ಇದು ಪೈಪಿಗೆ ಸೇರಿಸ್ತದೆ, ಆಯಿತು ಕೆಲಸ ಅಷ್ಟೇ. ಈ ಮುಂದುಗಡೆ ಒಂದು ವಾಟರ್ ಫಾಲ್ಸ್ ಇದೆ ಆಯಿತಾ, ನೋಡ್ರ. ಇವಾಗ ನೀರು ಕಮ್ಮಿ, ಜಾಸ್ತಿ ಮಳೆ ಬಂದರೆ ಒಳ್ಳೆ ಚೆನ್ನಾಗಿ ಕಾಣ್ತದೆ. ಇವಾಗ ಪರವಾಗಿಲ್ಲ, ರೇಂಜಿಗಿದೆ, ಸಣ್ಣ ವಾಟರ್ ಫಾಲ್ಸು. ಮೇಲೆ ಹತ್ಬಿಟ್ಟು ಹೋಗ್ಬೇಕು ತೋಟಕ್ಕೆ. ನೋಡ್ರ ಒಳ್ಳೆ ಫ್ರೇಮ್, ಒಳ್ಳೆ ಚೆನ್ನಾಗಿದೆ. ನಾವಿದ್ರ ಮೇಲೆ ಹತ್ಬಿಟ್ಟು ಹೋಗ್ಬೇಕು. ಮೇಲ್ಗಡೆ ನೋಡಿದ್ರ, ಮೇಲ್ಗಡೆ ನಿಮಗೆ ಅರ್ಧ ಅಲ್ಲೇ ಹೋಗ್ತದೆ ಆಯಿತಾ. ಈ ಕಡೆ ಹೋಗುವ. ಇಲ್ಲೊಂದು ನೋಡಿ ಹೆಂಗೆ ಬೀಳ್ತದೆ ನೀರು ಮುಂದ್ಗಡೆ. ಎಲ್ಲಿ ನೋಡಿದ್ರೆ ಅಲ್ಲೂ ನೀರು, ಫುಲ್ಲು ನೀರು. ಇಲ್ಲಿ ನೋಡಿದ್ರ ಮರ ಬಿದ್ದು, ಇಲ್ಲಿ ಎಲ್ಲ ಮರ ಬಿದ್ದು ಕಾಫಿ ಗಿಡಗಳೇ ಇಲ್ಲ. ನೋಡಿ ಎಲ್ಲ ಉಡಿ, ಮರದ ಕಡ್ಡಿ ಮಾತ್ರ ಇರೋದು, ಕೊಂಬೆಗಳೇನಿಲ್ಲ. ಇದೆಲ್ಲ ಇಷ್ಟ ಆಗ್ಬಿಟ್ಟಿದೆ. ಮತ್ತು ಕಡ್ಡಿಯಲ್ಲಿ ಕೊಂಬೆ ಬರಬೇಕಂದ್ರೆ ಒಂದು 3 ವರ್ಷ ಬೇಕು. ಆವಾಗ ಇನ್ನೊಂದು ಮರ ಬಿದ್ದರೆ ಅಲ್ಲಿಗೆ ಆಯಿತು ಕತೆ. ಅಲ್ಲೇ ಕಾಫಿ ಡ್ರಾಪಿಂಗ್ ಇದೆ, ಯಾವ ಗೊಬ್ಬರ ಹಾಕಿದ್ರು ಅಷ್ಟೇ
ಕಾಫಿ ಬೀಳ್ತಾ ಇರ್ತದೆ ಅದ್ರ ಪಾಡಿಗೆ ನೋಡಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಂದರೆ ಈ ಕಾಫಿಗಳು ಇರೋದಿಲ್ಲ ನೋಡಿ. ಎಲ್ಲ ಬ್ಲ್ಯಾಕ್ ಕಲರ್ ಬರ್ತಿರೋದು. ಈ ಬ್ಲ್ಯಾಕ್ ಕಲರ್ ಬಂದರೆ ಹೋಯ್ತು. ಬಳ್ಳಿ ನೋಡಿದ್ರೆ ಈ ಬಳ್ಳಿ ಉಂಟಲ್ಲ, ಈ ಬಳ್ಳಿ ಭಾರಿ ಕಷ್ಟ ಇದು. ಬಳ್ಳಿ 1 ವಾರ ಬಿಟ್ಟರೆ ಸಾಕು ಬರ್ತಾ ಇರ್ತದೆ. ಮುಂದ್ಗಡೆ ಮರ ಬಿದ್ದಿದೆ ನೋಡುವ, ಒಳ್ಳೆ ದೊಡ್ಡ ಮರ ಇದು. ಓ ಮೈ ಗಾಡ್, ಇದು ನೋಡಿದ್ರ ಈ ಮರ ಬಿದ್ದು ನೋಡಿ ಎಷ್ಟು ಕಾಫಿ ಗಿಡಗಳು. ನಮ್ಮ ಭಾಷೆಯಲ್ಲಿ ಗೀಜ ಅಂತ ಹೇಳೋದು. ಇದು ಹಿಂಗೆ ಸೌಂಡ್ ಮಾಡ್ತಾ ಇರ್ತದೆ, ಕಿರ್ಕಿರ್ 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 ಅಂತ. ಒಳ್ಳೆ ಸೌಂಡ್ ಆಯ್ತಾ. ಗೀಜನ ಸೌಂಡೆಲ್ಲ ಕೇಳಿದ್ರೆ ಕಿವಿಯೆಲ್ಲ ಊಷ್ಟಾಗ್ಬಿಡ್ತು. ರೋಡಲ್ಲೆಲ್ಲ ಇದು ನೋಡಿದರೆ ಗ್ರಾಸ್ ಹೆಂಗಿದೆ ಅಂತ, ಒಳ್ಳೆ ಹಸ್ರಾಗಿದೆ ಆಯಿತಾ. ಗೊಬ್ಬರ ಹಾಕಿ ಬೆಳೆಸಿದ್ರು ಈ ಥರ ಬರೋದಿಲ್ಲ. ಹೆಂಗಿದೆ ನೋಡಿ. ನೋಡಿ ಸುಮಾರು ಆಯ್ತಾ ಕಾಫಿ ಗಿಡಗಳು. ಕಾಫಿಯಲ್ಲಿ ಹಿಂಗೆ ಹೋಗ್ತಿದೆ ನೋಡಿದ್ರ, ಎಲ್ಲ ಹಿಂಗೆ ಎಲ್ಲ ಕೊಳ್ಕೊ ಬಂದು ಮುಂದೆ ಒಂದು ಪಾಂಡ್ ಇದೆ. ಪಾಂಡಿಗೆ ಆನೆಗೇನೆ ಬಂದಿದೆ ನೋಡುವ. ಮೊನ್ನೆ ಆ ಕಡೆ ಎಲ್ಲ ಬಂದಿದೆ ಆನೆ, ಈ ಕಡೆ ಆನೆ ಬಂದಿದೆ ನೋಡುವ. ಓಹ್, ಎಲ್ಲ ಗ್ರಾಸ್ ಕಟ್ಟಿಂಗ್ ಮಾಡಬೇಕು ನೋಡಿದ್ರೆ. ಸ್ವಲ್ಪ ಗ್ರಾಸ್ ಕಟ್ಟಿಂಗ್ ಕೆಲಸಲ್ಲಿದೆ. ನೋಡಿದ್ರೆ ಓಹ್, ಆನೆ ಬಂದಿಲ್ಲ. ಪಾಂಡ್ ನೋಡಿದ್ರೆ ಒಳ್ಳೆ ಕ್ಲಿಯರ್ ಆಗಿದೆ ಆಯ್ತಾ. ನೀರೆಲ್ಲ ಫ್ರೆಶ್ ನೀರಿದೆಲ್ಲ, ಏನು ಬಾಯ್ಲ್ ಮಾಡೋದೇನು ಬೇಡ, ಹಂಗೆ ಯೂಸ್ ಮಾಡ್ಬೋದು. ಆ ಥರ ನೀರುಗಳು ಎಲ್ಲ ಕಾಣ್ತಿರೋದು. ಕಾಫಿ ಎಲ್ಲ ದಪ್ಪ ಮಡಗಿದೆ ನೋಡಿದ್ರೆ, ಹಂಗೆ ಎಲ್ಲ ಕೊಳ್ತು ಹೋಗ್ತಿದೆ. ಈ ಟೈಮಲ್ಲಿ ಕಾಫಿ ದಪ್ಪ ಮಾಡಿಬಿಟ್ರೆ ಕಷ್ಟ ಆಯ್ತಾ, ಗಾಳಿಗೆಲ್ಲ ಬೀಳ್ತದೆ. ಸ್ಪ್ರಿಂಕ್ಲರ್ ಮಾಡಿದ್ರೆ ಹಂಗೇನೆ ಕಾಫಿಯಲ್ಲಿ ಬೇಗ ದಪ್ಪ ಬರ್ತದೆ. ನೋಡಿದ್ರೆ ನೀರು ಎಷ್ಟು ಚೆನ್ನಾಗಿದೆ ನೋಡಿದ್ರೆ, ಒಂಥರ ಹಸಿರು ಕಲರ್ ಆಯ್ತಾ ನೀರಿಗೆ. ಒಂದು ಬ್ಲೂ ಕಲರ್ ಅಲ್ಲ, ಇದು ಹಸಿರು ಕಲರಾಗಿ ಒಳ್ಳೆ ಸೂಪರಾಗಿದೆ. ಫ್ರೆಶ್ ವಾಟ್ರು. ಮಳೆ ಎಲ್ಲ ಹೊಡೆದು ಸೀನರಿಗೇನು ಕಮ್ಮಿ ಇಲ್ಲ, ಒಳ್ಳೆ ಚೆನ್ನಾಗಿದೆ. ಇಲ್ಲಿ ನೋಡಿದ್ರೆ ನೀರು ಯಾರ್ದೋ ಫಿಶ್ ಟ್ರ್ಯಾಪ್ ಇದೆ, ನೀನೇನು ಬಿದ್ದಿಲ್ಲ. ಈ ಕಡೆ ನೋಡಿದ್ರೆ ಈ ಕಡೆ ಎಲ್ಲ ಗ್ರಾಸ್ ಕಟ್ ಆಗಿದೆ. ಈ ಕಡೆ ಫುಲ್ ನೀಟ್ ಆ್ಯಂಡ್ ಕ್ಲೀನ್. ಈ ಕಡೆ ಫುಲ್ಲು ಗ್ರಾಸ್ ಕಟ್ ಮಾಡಿದ್ದೀನಿ. ಮತ್ತು ಕಾಫಿ ಗಿಡಗಳು 2 ವರ್ಷ ನಟ್ಟಿದ ಗಿಡಗಳೆಲ್ಲ ಒಳ್ಳೆ ಚೆನ್ನಾಗಿ ಬಂದಿದೆ. ಇನ್ನೊಂದು ವರ್ಷದಲ್ಲಿ ಫಸಲು ಬರ್ತದೆ. ಸುಮಾರು ಗಿಡದಲ್ಲಿ ಫಸಲು ಬಂದಿದೆ. ನೆಕ್ಸ್ಟ್ ವರ್ಷದಿಂದ ಸೆಟ್ಟಾಗಿ ಫಸಲು ಬರ್ತದೆ. ನೋಡಿದ್ರೆ ಇದೆಲ್ಲ ಈ ಕಾಫಿ ಗಿಡ ನಟ್ಟು 2 ವರ್ಷ ಆಯ್ತಾಯ್ತಾ. 2 ವರ್ಷದ ಗಿಡ ಇದೆಲ್ಲ. ಎಲ್ಲ ಕಾಡೆಲ್ಲ ಕಡ್ದು ಇಟ್ಟಿದ್ದೀನಿ ಸೆಟಪ್ ಆಗಿ. ನೋಡಿದ್ರೆ ಗಿಡ ನೋಡಿದ್ರೆ ಹೆಲ್ದಿಯಾಗಿ ಹೆಂಗಿದೆ ಅಂತ. ಒಂದೊಂದು ಗಿಡದಲ್ಲಿ ಫಸಲು ಬಂದಿದೆ ನೋಡಿ, ಫಸಲು ಬಂದಿರೋದು. ಗಾಯ್ಸ್, ಮೆಣಸು ನೋಡಿದ್ರೆ ಮೆಣಸೆಲ್ಲ ಕಿರುಬಿಟ್ಟಿದೆ. ಇದೆಲ್ಲ ಆಗಿದೆ. ಒಂದು ಸ್ಪ್ರೇ ಹೊಡೆದ್ರೆ ಸೆಟ್ ಆಗ್ತದೆ ಮೆಣಸೆಲ್ಲ. ಈ ಮೆಣಸೆಲ್ಲ ಆಗಿದೆ. ಇದೆಲ್ಲ ಇನ್ನೂ ಸಣ್ಣದಾಗಿದೆ. ಇದು ಸ್ಪ್ರೇ ಹೊಡೆದ ಟೈಮಲ್ಲಿ ಬಂದಿದ್ದು. ಒಳ್ಳೊಳ್ಳೆ ಕಾಫಿ ಕೊಂಬೆಗಳು ನೋಡಿ, ಕಾಫಿ ಹೆಂಗಿದೆ. ಎಲ್ಲ ಕಾಡೆಲ್ಲ ಕಡ್ದು ನೀಟ್ ಮಾಡಿದ್ದೀನಿ. ಕಾಡು ಕಡಿದ್ರೆ ಕಾಫಿ ತೋಟ ಒಂಥರ ಚೆನ್ನಾಗಿ ಕಾಣೋದಾಯ್ತಾ. ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಕಾಡೆಲ್ಲ ಕಡ್ದು ಇಡಬೇಕು. ಕಾಡು ಕಡಿದ್ರೆ ಇನ್ನೊಂದು ಏನಂದರೆ ಮಾಯ್ಶ್ಚರ್ ಹಿಡಿಯಲ್ಲ, ಕಾಫಿ ಬೀಳೋದಿಲ್ಲ. ಕಾಡಿದ್ದರೆ ಕಾಫಿ ಎಲ್ಲ ಬೀಳ್ತದೆ. ಈ ಗಿಡ ನೋಡಿದ್ರೆ ಇದೆಲ್ಲ ಮೆಣಸು ಗಿಡ ನಟ್ಟಿದ್ದು 1 ವರ್ಷ 1.5 ವರ್ಷ ಆಗಿದೆ ಅಷ್ಟೇ. ಇದೆಲ್ಲ ಕಟ್ಕೊಡ್ಬೇಕು. ಹಿಂಗೆ ಮೇಲೆ ಹಗ್ಗ ಕಟ್ಟಿ ಹಿಂಗೆ ಕಟ್ಟಿದ್ರೆ ಮೇಲೆ ಹತ್ಕೊಂಡು ಹೋಗ್ತದೆ. ಇದೆಲ್ಲ ಮಾಡಬೇಕು ನೋಡಿದ್ರೆ. ಓ ಗಾಯ್ಸ್, ಇವತ್ತು ಕಾಫಿ ತೋಟದ್ದು ಮತ್ತು
ನಮ್ಮ ಮನೆಗೆ ವಾಟರ್ ಸಪ್ಲೈ ನೀರು ಹೆಂಗೆ ಬರ್ತದೆ ಅಂತ ಹೇಳಿದೆ, ಅದರ ವಿಡಿಯೋ ಆಗಿತ್ತು. ಗೈಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.